ದೊಡ್ಡೋರಿಗೆ ರೂಟ್ ಕೆನಲ್ ಅಂದ್ರೆ ಮಕ್ಕಳಿಗೆ ಪಲ್ಪೆಕ್ಟಮಿ ಅಂತ ಮಾಡ್ತಾರೆ. ಮಕ್ಕಳು ಅಲ್ಲಿ ಜೊತೆ ಸಖತ್ ಕೇರ್ಫುಲ್ ಆಗಿರ್ಬೇಕು. ಒಂದ್ಸತಿ ಅವ್ರಿಗೆ ಉಳ್ಕಲ್ಲಾಯ್ತು ಅಂದ್ರೆ ಡೆಂಟಲ್ ಕೇರ್ ಅಂತೂ ತುಂಬಾನೇ ಟೀಡಿಯಸ್ ಪ್ರೊಸೀಜರ್. ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟಿಲ್ಲ ಅಂದ್ರೂ ಹಲ್ಲು ಉಳ್ಕಾಗಿತ್ತು. 2 ದವಡೆ ಹಲ್ಲುನು ಫುಲ್ ಉಳ್ಕಾಗ್ಬಿಟ್ಟಿತ್ತು. ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡಾದ್ಮೇಲೆ ಅವಳಿಗೆ ಮಧ್ಯರಾತ್ರಿ ಹೊಟ್ಟೆ ಹಸಿತೆ ಅಂತ ನಾವು ಬಾಟಲ್ ಮಿಲ್ಕ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದನ್ನ ರಾತ್ರಿ ಹೊತ್ತು ಅವಳು ಬಾಯಲ್ಲಿ ಇಟ್ಕೊಂಡು ಮಲಗಿದಾಗ ಹಾಲಿಗೆ ಸಕ್ಕರೆ ಹಾಕಿಲ್ಲ ಅಂದ್ರೂ ನ್ಯಾಚುರಲ್ ಶುಗರ್ಸ್ ಹಾಲಲ್ಲಿ ಇರೋದ್ರಿಂದ ಫುಲ್ ಅವಳಿಗೆ ಹಲ್ಲು ಉಳ್ಕ್ ಸ್ಟಾರ್ಟ್ ಆಗೋಗಿತ್ತು. ಮಗು ಅಲ್ವಾ ಬಿಡು, ಡೆಂಟಲ್ ಎಲ್ಲ ಬೇಡ ಅಂತ ನಾವು ಇಗ್ನೋರ್ ಮಾಡ್ಕೊಂಡು ಸುಮ್ನೆ ಆದ್ವಿ. ಬಟ್ ಅವಳು ಡೈಲಿ ಹಲ್ಲು ಅಂತ ಹೇಳಿದಾಗ ಆಪ್ಷನ್ ಎಲ್ಲ ಕರ್ಕೊಂಡು ಬರ್ಲೇಬೇಕಾಯ್ತು. ಅವಳು 2 ಆಲ್ಮೋಸ್ಟ್ 75% ಹೊಟ್ಟೋಗಿತ್ತು. ಸೊ ಪಲ್ಪೆಕ್ಟಮಿ ಮಾಡಿಸ್ಲೇಬೇಕಾಗಿತ್ತು. ನಾವಾಗ್ಸಿರೋದು ಟೆಂಪರರಿ ಕ್ಯಾಪ್ಸ್. ಸೊ ಕೆಳಗಡೆಯಿಂದ ಅಲ್ಲು ಮೇಲ್ಗಡೆ ಎಲ್ಲ ಪುಷ್ ಮಾಡಕ್ ಬಂದಾಗ ಕ್ಯಾಪ್ ಸಮೇತ ಅಲ್ಲಿ ಕೂಡ ಬಿದ್ದೋಗುತ್ತೆ. ಬರೀ ಅಲ್ನ ಕಿಳಿಸ್ಬಿಟ್ಟಿದ್ರೆ ನೆಕ್ಸ್ಟ್ ಅಲ್ಲಿ ಬೆಳಿಬೇಕಾದ್ರೆ ಸ್ಪೇಸಿಂಗ್ ಉಲ್ಟಾ ಪಲ್ಟಾ ಆಗಿ ಹೆಂಗೋ ಬೆಳೆಯೋ ಚಾನ್ಸಸ್ ಜಾಸ್ತಿ ಇತ್ತು. ನನ್ನ ಮಗಳಂತೂ ಒಂದ್ ಚೂರು ಕಾಪರೇಟ್ ಮಾಡ್ತಿರ್ಲಿಲ್ಲ. ಅವಳಿಗೆ ಭಯ ಆಗ್ಬಿಟ್ಟಿತ್ತು ಮಿಷನ್ ಎಲ್ಲ ನೋಡಿ. ಮನೇಲಿರೋ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಹೋಗ್ಬೇಕಾಗಿತ್ತು ಅವಳನ್ನ ಹಿಡ್ಕೊಂಡು ಅವಳನ್ನ ಸಮಾಧಾನ ಮಾಡಕ್ಕೆ, ಅವಳಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬಕ್ಕೆ ಅಂತ. ಬೆಸ್ಟ್ ಪಾರ್ಟ್ ಅಂದ್ರೆ ಡಾಕ್ಟರ್ಸ್ ಮತ್ತೆ ಸಖತ್ ಕೋಆಪರೇಟಿವ್ ಆಗಿದ್ರು. ಅವಳನ್ನ ತುಂಬಾ ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡಿದ್ರು. 3 ಸೆಟ್ಟಿಂಗ್ ನಡೀತು. 1 ಸೆಟ್ಟಿಂಗ್ ಅಲ್ಲಿ 1 ಟೂತ್, ಇನ್ನೊಂದು ಸೆಟ್ಟಿಂಗ್ ಅಲ್ಲಿ ಇನ್ನೊಂದು ಟೂತ್, ಅಂಡ್ 3ನೇ ಸೆಟ್ಟಿಂಗ್ ಅಲ್ಲಿ 2 ಟೂತ್ ಒಟ್ಟಿಗೆ ಕ್ಯಾಪ್ ಹಾಕಿದ್ವಿ. ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಡಾಕ್ಟರ್ ಪ್ರಾಮಿಸ್ ಮಾಡ್ದಂಗೆ ಅವ್ರ ಸ್ಟಿಕ್ಕರ್ಸ್ ಕ್ರಯಾನ್ಸ್ ಎಲ್ಲ ಕಿತ್ಕೊಂಡು ಬಂದ್ಲು. ಇರಲ್ಲ ಎಲ್ಲ ಟಾಡಲ್ ಪೇರೆಂಟ್ಸ್ ಜೊತೆ ಶೇರ್ ಮಾಡಿ ಸಖತ್ ಹೆಲ್ಪ್ ಆಗ್ಬೋದು ಅವ್ರಿಗೂ. ಹಾಗೆ ನನ್ನ ಫಾಲೋ ಮಾಡೋದು ಮರಿಬಿಡಿ. ಥ್ಯಾಂಕ್ ಯು.